ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಪ್ಸಿಕಮನ್ನು ಉಪಯೋಗಿಸ್ಕೊಂಡು ಬಜ್ಜಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಒಂದು ಕ್ಯಾಪ್ಸಿಕಮ್ ಬಜ್ಜಿ ಸಂಜೆ ಕಾಫಿ ಟೀ ಟೈಮ್ಗಂತೂ ಹೇಳಿ ಮಾಡಿಸಿದಂತಹ ಒಂದು ಬಜ್ಜಿ ರೆಸಿಪಿ ಅಂತ ಹೇಳ್ಬೋದು. ಹಾಗೆಯೇ ಊಟಕ್ಕೂ ಸಹ ಸೈಡ್ಸ್ ಆಗಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ಮನೆಗೆ ಗೆಸ್ಟ್ ಬಂದಾಗಲೂ ಸಹ ಈ ರೀತಿ ರುಚಿಯಾದಂತಹ ಒಂದು ಬಜ್ಜಿಯನ್ನು ಕ್ವಿಕ್ಕಾಗಿ ಮಾಡಬಹುದು. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳು ಹಾಗೆಯೇ ತುಂಬ ಈಸಿಯಾಗಿ ಸಹ ಮಾಡ್ಕೊಳ್ಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ತುಂಬ ರುಚಿಯಾಗದಂತಹ ಒಂದು ಕ್ಯಾಪ್ಸಿಕಮ್ ಬಜ್ಜಿಗಳನ್ನು ನಾವು ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಐಟಮ್ಸ್ನ ಉಪಯೋಗಿಸಿ ಮಾಡ್ಕೊಳ್ಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ನ ನೀಟಾಗಿ ವಾಶ್ ಮಾಡಿ ತೊಗೊಳ್ಳಿ. ಹಾಗೆಯೇ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಎಲ್ಲ ತೆಗೆದುಬಿಟ್ಟು ಇದನ್ನು ನೋಡಿ ಈ ರೀತಿ ಬೀಜನ ನೀಟಾಗಿ ತೆಗೆದುಬಿಡಬೇಕು. ನೋಡಿ, ಈ ರೀತಿ ಇದರದ್ದು ಕ್ಯಾಪ್ಸಿಕಮ್ದು ಬೀಜನ ಒಳಗಡೆಯಿಂದ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದನ್ನು ಬಿಡಿಸ್ಕೊಂಡ್ರೆ ಈಸಿಯಾಗಿ ನಾವು ಬಜ್ಜಿಗಳನ್ನ ಪ್ರಿಪೇರ್ ಮಾಡ್ಕೊಳ್ಬಹುದು. ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಖಾರವಾಗಿ ಬೇಕು ಅನ್ನೋವಂಥವ್ರು ಬೀಜಗಳನ್ನ ಇಟ್ಕೊಳ್ಬಹುದು. ನಾನಿಲ್ಲಿ ಬೀಜನ ತೆಗಿತಾ ಇದ್ದೀನಿ. ಹಾಗೆಯೇ ನೋಡಿ, ಈಗ ಇದನ್ನು ಈ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬಜ್ಜಿಯನ್ನು ಮಾಡುವಾಗ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ನಾವು ಬಜ್ಜಿಯನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಸಹ ನಮಗೆ ತಿನ್ನುವಾಗ ಹಿಟ್ಟಿಟ್ಟು ಅಂತ ಅನಿಸೋದಿಲ್ಲ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಅದು 10 ನಿಮಿಷ ಇದ್ದರೆ ಸಾಕು. ಈ ಒಂದು ಕ್ಯಾಪ್ಸಿಕಮ್ ಇದ್ದರೆ ಬಜ್ಜಿನ ನಾವು ಪ್ರಿಪೇರ್ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಲ್ಲಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ತುಂಬ ಈಸಿಯಾದಂತಹ ಒಂದು ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಕಡಿಮೆ ಐಟಮ್ಸ್ ಇದ್ರೂ ಸಾಕು ನಾವು ಈ ಬಜ್ಜಿಯನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ. ನೋಡಿ, ಈಗ ಈ ರೀತಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕಿಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಏನಾದರೂ ಗಂಟಿದ್ರೆ ಅದನ್ನು ನೀಟಾಗಿ ಜರಡಿ ಹಿಡಿದು ತೊಗೊಳ್ಳಿ. ಹಾಗೆಯೇ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಳ್ಬೇಕು. ನಂತರ ಒಂದು ಅರ್ಧ ಚಮಚದಿಂದ 3/4 ಚಮಚದ ಅಂದಾಜಿಗೆ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ನೋಡಿ, ಹಾಗೆಯೇ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. 1 ಚಿಟಿಕೆ ಅಷ್ಟು ಇಲ್ಲಿ ಅಡುಗೆ ಸೋಡನ್ನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಕಲಿಸ್ಕೊಳ್ತಾ ಹೋಗೋಣ. ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಚೂರೇ ನೀರನ್ನು ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಕಲಿಸ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿಯಲ್ಲಿ ಒಂದೇ ಸತಿ ನೀರನ್ನು ಹಾಕ್ಕೊಳ್ಬೇಡಿ, ತೆಳುವಾಗುತ್ತೆ. ನಾವು ಈ ಒಂದು ಬಜ್ಜಿ ಹಿಟ್ಟನ್ನು ಕಲಿಸ್ತೀವಿ ಅನ್ನುವಾಗ ಒಂದೇ ಸತಿ ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು. ಸ್ವಲ್ಪನೇ ಈ ರೀತಿ ನೀರನ್ನ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನೀಟಾಗಿ ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವು ಕ್ಯಾಪ್ಸಿಕಮ್ ಬಜ್ಜಿಯನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ನೋಡಿ, ಈಗ ನೀಟಾಗಿ ಇದನ್ನು ಪ್ರಿಪೇರ್ ಮಾಡಿ ತೊಗೊಂಡಿದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಹಿಟ್ಟು. ಇದು ಕೋಟಿಂಗು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ. ಈಗ ಇದನ್ನು ನೀಟಾಗಿ ಹಿಟ್ಟಲ್ಲಿ ಅದ್ದಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಕ್ಯಾಪ್ಸಿಕಮ್ ಬಜ್ಜಿ ಬಿಸಿಯಾಗಿ ರೆಡಿಯಾಗತ್ತೆ. ನೋಡಿ, ಈ ರೀತಿಯಲ್ಲಿ ನೀಟಾಗಿ ಡಿಪ್ ಮಾಡಿ ತೊಗೊಳ್ಬೇಕಾಗತ್ತೆ ಹಿಟ್ಟಲ್ಲಿ. ಇದು ಗಟ್ಟಿಯಾಗಿದ್ದರೆ ನೋಡಿ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸುತ್ತ ತೆಳು ಮಾಡ್ಕೊಳ್ಬಾರ್ದು. ನೋಡಿ, ಈಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆಯಾ ಅಂತ ನೋಡ್ಕೊಳ್ಬೇಕು. ಫಸ್ಟು ಎಣ್ಣೆ ಬಿಸಿಯಾಗಿದ್ದರೆ ನಂತರ ಒಂದೇ ಕ್ಯಾಪ್ಸಿಕಮ್ನ ಈ ರೀತಿ ಎಣ್ಣೆಯಲ್ಲಿ ಹಾಕ್ತಾ ಹೋಗೋಣ. ಈಸಿಯಾಗಿ ಮಾಡ್ಕೊಳ್ಬಹುದು. ಇದು ಸಂಜೆ ಕಾಫಿ ಟೈಮಿಗೆ ಹಾಗೆಯೇ ನಮಗೆ ಊಟಕ್ಕೆ ತಿಳಿ ಸಾಂಬಾರು ಈ ರೀತಿ ತರಕಾರಿ ಸಾಂಬಾರೇ ಆಗಿರಲಿ ಏನಾದರೂ ಮಾಡಿಕೊಂಡಾಗ ಈ ರೀತಿ ನೆಂಚ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮನೇಲಿ ಕ್ಯಾಪ್ಸಿಕಮ್ ತಂದಾಗ ಈ ರೀತಿ ಸಿಂಪಲ್ ಆಗಿರುವಂತಹ ಕ್ಯಾಪ್ಸಿಕಮ್ ಬಜ್ಜಿನ ಟ್ರೈ ಮಾಡ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿ ಬರ್ತಿದೆ. ತುಂಬ ಕ್ರಿಸ್ಪಿಯಾಗಿ ಇತ್ತು. ಕ್ಯಾಪ್ಸಿಕಮ್ಮು ಸಹ ಚೆನ್ನಾಗಿ ಬೆಂದಿತ್ತು ಒಳಗಡೆಯಿಂದ. ಎಲ್ಲೂ ಸಹ ನಮಗೆ ತಿನ್ನುವಾಗ ಹಿಟ್ಟಿಟ್ಟು ಅಂತ ಅನಿಸೋದಿಲ್ಲ. ನೋಡಿ, 2 ಸೈಡು ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ 2 ಸೈಡು ಚೆನ್ನಾಗಿ ಬೆಂದಿರುತ್ತೆ. ತಿರುಗಿಸಿ ಹಾಕ್ಕೊಂಡು ಒಂದು 2ರಿಂದ 3 ಸರಿ ಈ ರೀತಿ ಬೇಯಿಸ್ಕೊಳ್ಬೇಕು ನಾವು. ನೋಡಿ, ಈ ರೀತಿ ಚೆನ್ನಾಗಿ 2 ಸೈಡು ಬೇಯಿಸಿ ತೊಗೊಳ್ತಾ ಇದ್ದೀನಿ. ಒಳಗಡೆನೂ ಸಹ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದಿರೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೀಗ ಆಗಿದೆ. 2 ಸೈಡೂ ನಾನು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ. ಇದನ್ನು ನಾವು ತೆಗಿಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಕಡಿಮೆ ಸಮಯನೂ ಸಹ ಹೌದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನೀಗ ಎಲ್ಲದನ್ನು ಸಹ ಎತ್ತುತ್ತಾ ಇದ್ದೀನಿ. ಒಂದು ಸ್ವಲ್ಪ ಟೈಮ್ ಇದ್ದರೆ ನಿಮ್ಮಲ್ಲಿ ನೀವು ಸಹ ಬಜ್ಜಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಹಳ ರುಚಿಯಾದಂತಹ ಬಜ್ಜಿಗಳು ನಾವು ಗೆಸ್ಟ್ ಬಂದಾಗ ಬೇಕಾದರೂ ಈ ರೀತಿ ಮಾಡಿಕೊಡ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ.
ಹಾಗೆ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ಸಹ ನೀವು ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು.